ಬದುಕು ಎಷ್ಟೊಂದು ಅನಿಶ್ಚಿತತೆಯಿಂದ ಮತ್ತು ಆಕಸ್ಮಿಕ ಘಟನೆಗಳಿಂದ ಕೂಡಿರುತ್ತೆ ಎನ್ನುವುದಕ್ಕೆ ಚಿರಂಜೀವಿ ಸರ್ಜಾ, ಪುನೀತ್ ರಾಜ್‌ಕುಮಾರ್, ನಂತರ ದಿಲೀಪ್ ರಾಜ್ ಅವರು ಅದಕ್ಕೆ ಈಗ ಮತ್ತೊಂದು ಸಾಕ್ಷಿಯಾಗಿ ನಿಂತಿದ್ದಾರೆ. ಕನ್ನಡ ಫಿಲಂ ಮತ್ತು ಸೀರಿಯಲ್ ಇಂಡಸ್ಟ್ರಿ ಅತ್ಯಂತ ಸೃಜನಶೀಲ ನಟ ಮತ್ತು ಸಹ ಕಲಾವಿದರ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದ ದಿಲೀಪ್ ರಾಜ್ ಅವರ ಆಸೆ ಕನಸುಗಳು ಈಡೇರುವ ಮುನ್ನವೇ ಜಸ್ಟ್ 41ನೇ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದಾಗಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಕಷ್ಟ ಮತ್ತು ಬಡತನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬೆಳೆದು ಬಂದು ಕರುನಾಡ ಮೆಚ್ಚುವಂತ ಆಕ್ಟರ್ ಆದ ದಿಲೀಪ್ ರಾಜ್ ಅವರ ಸೀರಿಯಲ್ ಮತ್ತು ಸಿನಿಮಾ ಜರ್ನಿ ಲವ್ ಮ್ಯಾರೇಜ್ ಲೈಫ್ ಇನ್ನು ಮೊದಲಾದ ದಿಲೀಪ್ ರಾಜರ ಬದುಕಿನ ಬಗೆಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಸೆಪ್ಟೆಂಬರ್ 2, 1978ರಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ ದಿಲೀಪ್ ರಾಜ್ ಅವರು ಕಾಲೇಜ್ ಟೈಮಲ್ಲಿ ತುಂಬ ಒಳ್ಳೆಯ ಡ್ಯಾನ್ಸರ್ ಆಗಿರುತ್ತಾರೆ. ಅವರ ಡ್ಯಾನ್ಸ್ ಹಾಬಿ ಅವರನ್ನು ಆಕ್ಟಿಂಗ್ ಕಡೆಗೆ ಮನಸ್ಸನ್ನು ವಾಲಿಸುತ್ತೆ. ಹೀಗಾಗಿ ನಟರಂಗ ಮತ್ತು ದೃಷ್ಟಿ ನಾಟಕ ತಂಡಗಳನ್ನು ಸೇರಿಕೊಂಡು ನಾಟಕ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್, ಶ್ರೀನಗರ ಕಿಟ್ಟಿ, ದುನಿಯಾ ವಿಜಯ್ ಮೊದಲಾದರೂ ಸಹ ನಾಟಕಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇರ್ತಾರೆ. ಇವರೊಟ್ಟಿಗೆ ಸೇರುವ ದಿಲೀಪ್ ರಾಜ್ ಹಾಗೂ ಅವರ ಸ್ನೇಹಿತರ ಆಸೆ ಆಗ ಒಂದೇ ಆಗಿರುತ್ತೆ, ಅದು ಫೇಮಸ್ ಕನ್ನಡ ಸಿನಿಮಾ ಸ್ಟಾರ್ ಆಗಬೇಕು ಅನ್ನೋದು. ಆಗ ಗಾಂಧಿನಗರದ ಗಲ್ಲಿಗಳಲ್ಲಿ ಅವಕಾಶಕ್ಕಾಗಿ ತಿರುಗಾಡುತ್ತಿದ್ದ ದಿಲೀಪ್ ರಾಜ್ ಅವರು ಅವಕಾಶಗಳಿಗಾಗಿ ತುಂಬ ಒದ್ದಾಡ್ತಾ ಇರ್ತಾರೆ. ಸಿಕ್ಕ ಆಡಿಷನ್ಸ್ ಎಲ್ಲ ಒಂದಾದ ಮೇಲೆ ಒಂದು ಅಟೆಂಡ್ ಮಾಡ್ತಾ ಕಂಟಿನ್ಯೂ ಆಗಿ ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಆಗ ಅವರ ಗೆಳತಿ ಒಬ್ಬರಿಂದ ಫಸ್ಟ್ ಟೈಮ್ ಒಂದು ಧಾರಾವಾಹಿಯಲ್ಲಿ ಆಕ್ಟಿಂಗ್ ಮಾಡುವ ಅವಕಾಶ ಸಿಗುತ್ತೆ. ಹೀಗೆ ಅವಕಾಶ ಸಿಕ್ಕ ಆ ಮೊದಲ ಧಾರಾವಾಹಿಯ ಹೆಸರು ಕಂಬದ ಮನೆ. ಹೀಗೆ ಜನನಿ, ರಂಗೋಲಿ, ಅರ್ಧ ಸತ್ಯ, ಮಾಂಗಲ್ಯ, ಮಳೆಬೆಲ್ಲು, ಪ್ರೀತಿಗಾಗಿ ಇನ್ನೂ ಮೊದಲಾದ ಕನ್ನಡ ಸೀರಿಯಲ್ಗಳಲ್ಲಿ ಒಳ್ಳೆ ಪೋಷಕ ಪಾತ್ರ ಮಾಡಿಕೊಂಡಿದ್ದ ದಿಲೀಪ್ ರಾಜ್ ಅವರಿಗೆ ಮುಂದೆ ಬಾಯ್ ಫ್ರೆಂಡ್ ಎನ್ನುವ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟಿಂಗ್ ಮಾಡುವ ಅವಕಾಶ ಸಿಗುತ್ತೆ. ಆ ಫ್ಲಾಪ್ ಆದರೂ ಸಹ ದಿಲೀಪ್ ರಾಜ್ ಅವರೊಬ್ಬರು ಒಳ್ಳೆಯ ನಟ ಅಂತ ಪ್ರೂವ್ ಆಗುತ್ತೆ. ಆಮೇಲೆ ಪುನೀತ್ ರಾಜ್‌ಕುಮಾರ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡಿದ ಮಿಲನ ಎನ್ನುವ ಮೂವಿಯಲ್ಲಿ ನೆಗೆಟಿವ್ ರೋಲ್ ಮಾಡಿದ ದಿಲೀಪ್ ರಾಜ್ ಅವರಿಗೆ ಆ ಫಿಲಂದಿಂದ ತುಂಬಾ ಪಾಪ್ಯುಲಾರಿಟಿ ಸಿಗುತ್ತೆ. ಆ ನಂತರ ಅವರು ಲವ್ ಗುರು, ಗಾನ ಬಜಾನ, ಸುಗ್ರೀವ, ಪೊಲೀಸ್ ಕ್ವಾರ್ಟರ್ಸ್, ಐ ಆಮ್ ಸಾರಿ, ಮತ್ತೆ ಬನ್ನಿ ಪ್ರಿಸೋನ, ಸವಾಲು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಯೂಟರ್, ಲವ್ ಗುರು ಹೀಗೆ ಮೊದಲಾದ ಒಂದಾದ ಮೇಲೆ ಮತ್ತೊಂದು ಮೂವಿಗಳನ್ನು ಮಾಡುತ್ತಾ ಹಿಟ್ ಮೂವಿಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೀಡ್ತಾರೆ. ಅದೇ ಟೈಮಲ್ಲಿ ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಸ್ಟೇಜ್ ಶೋಗಳಲ್ಲಿಯೂ ಸಹ ಇವರು ಆಂಕರ್ ಆಗಿ ವರ್ಕ್ ಮಾಡ್ತಾರೆ. ಕನ್ನಡ ಫಿಲಂ ಇಂಡಸ್ಟ್ರಿಯ ಟಾಪ್ ಹೀರೋ ಆಗಬೇಕು ಎಂದು ಕನಸು ಕಂಡಿದ್ದ ದಿಲೀಪ್ ರಾಜ್ ಅವರು ಮತ್ತೆ ಜಿ ಕನ್ನಡದ ಸೀರಿಯಲ್ ಆದ ಹಿಟ್ಲರ್ ಕಲ್ಯಾಣ ಮೂಲಕ ಕಿರುತೆರೆಗೆ ಗ್ರ್ಯಾಂಡ್ ಆಗಿ ಕಂಬ್ಯಾಕ್ ಮಾಡ್ತಾರೆ. ಅವರೇ ಪ್ರೊಡ್ಯೂಸ್ ಮಾಡಿರೋ ಈ ಸೀರಿಯಲ್ ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆ ಕ್ರಿಯೇಟ್ ಮಾಡುತ್ತೆ. TRPಯಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ನಂಬರ್ 1 ಸ್ಥಾನದಲ್ಲಿ ಇದ್ದ ಈ ಧಾರಾವಾಹಿ ದಿಲೀಪ್ ರಾಜರಿಗೆ ಕಿರುತೆರೆಯಲ್ಲಿ ದೊಡ್ಡ ಸಕ್ಸಸ್ ನೀಡುತ್ತೆ. ದಿಲೀಪ್ ರಾಜರ ಎಲ್ಲ ಸಕ್ಸಸ್ಗಳ ಹಿಂದೆ ಇದ್ದಿದ್ದು ಅವರ ಹೆಂಡತಿ ಶ್ರೀವಿದ್ಯಾ. ದಿಲೀಪ್ ರಾಜ್ ಅವರು ಕಾಲೇಜ್ ಟೈಮಲ್ಲಿ ಶ್ರೀವಿದ್ಯಾ ಎಂಬುವರನ್ನು ಇಷ್ಟಪಟ್ಟು ಲವ್ ಮಾಡಿ ಅವರನ್ನೇ ಮ್ಯಾರೇಜ್ ಆಗ್ತಾರೆ. ತುಂಬಾ ಆಕ್ಟಿವ್ ಮೈಂಡ್ ಹೊಂದಿರುವ ಶ್ರೀವಿದ್ಯಾ ಅವರು ದಿಲೀಪ್ ರಾಜರ ಕನಸುಗಳಿಗೆ ಆಧಾರವಾಗ್ತಾರೆ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಜೊತೆಗೆ ಇದ್ದು ಅವರ ಶಕ್ತಿಯಾಗಿ ನಿಂತು ಎಲ್ಲಾ ರೀತಿಯಿಂದ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇರ್ತಾರೆ. ಹೆಂಡತಿಯ ಮೇಲೆ ತುಂಬಾ ಅಭಿಮಾನವನ್ನು ಹೊಂದಿದ್ದ ದಿಲೀಪ್ ರಾಜ್ ಅವರು ಯಾವಾಗಲೂ ತಮ್ಮ ಹೆಂಡತಿಯ ಗುಣಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಿಂದ ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಮುಂದೆ ಇವರಿಬ್ಬರ ಜೊತೆಯಾಗಿ D2R ಮೀಡಿಯಾ ಪ್ರೊಡಕ್ಷನ್ ಎಂಬ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ಶ್ರೀವಿದ್ಯಾ ನೋಡ್ಕೊತಾ ಇದ್ದಾರೆ. ದಿಲೀಪ್ ರಾಜ್ ಅವರು ಕ್ರಿಯೇಟಿವ್ ಹೆಡ್ ಆಗಿ ಸೀರಿಯಲ್ಗಳ ಸಕ್ಸಸ್ಗಾಗಿ ನಿರಂತರವಾಗಿ ದುಡಿತಾ ಇರ್ತಾರೆ. 2 ಮುದ್ದಾದ ಹೆಣ್ಣು ಮಕ್ಕಳನ್ನು ಹೊಂದಿರುವ ಈ ಜೋಡಿ
ನೂರಾರು ಕಲಾವಿದರಿಗೆ, ಟೆಕ್ನಿಷಿಯನ್ಗಳಿಗೆ ಕೆಲಸ ಕೊಡ್ತಾರೆ. ತುಂಬಾ ಜನ ಕಷ್ಟದಲ್ಲಿ ಇದ್ದಾಗ ನಮ್ಮಿಂದ ಸಹಾಯ ತಗೊಂಡು ಆಮೇಲೆ ನಮ್ಮನ್ನೇ ಮರೀತಾರೆ. ಆದರೆ ದಿಲೀಪ್ ರಾಜ್ ಅವರು ಯಾರಿಂದ ಸಹಾಯ ತಗೊಂಡಿದ್ದಾರೆ ಅವರಿಗೆಲ್ಲ ಅವರು ಸಹ ವಾಪಸ್ ಅವ್ರಿಗೆ ಅಷ್ಟೇ ಸಹಾಯ ಮಾಡಿ, ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಇವರು ತಮ್ಮ ಒಳ್ಳೆಯ ಗುಣ ಸ್ವಭಾವಗಳಿಂದ ಸಹ ಕಲಾವಿದರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ದಿಲೀಪ್ ರಾಜ್ ಅವರು ಒಬ್ಬ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ ಮತ್ತು ಆಂಕರ್ ಅಷ್ಟೇ ಅಲ್ಲದೆ ಒಬ್ಬ ಒಳ್ಳೆಯ ಡಬ್ಬಿಂಗ್ ಆರ್ಟಿಸ್ಟ್ ಸಹ ಆಗಿರ್ತಾರೆ. ಆ ದಿನಗಳು ಎನ್ನುವ ಮೂವಿಗಾಗಿ ಆ ಮೂವಿಯ ಹೀರೋ ಆಗಿದ್ದ ಚೇತನ್ ಅಹಿಂಸಾ ಅವರಿಗೆ ಇವರೇ ಧ್ವನಿ ನೀಡುತ್ತಾರೆ. ಹಾಗೆ ತೆಲುಗು ಹೀರೋ ಆದ ಆದಿತ್ಯ ಬಾಬು ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ರಮ್ಯಾ ಜೊತೆಗೆ ಆಕ್ಟಿಂಗ್ ಮಾಡಿದ ಮೂವಿ ಅಂತೂ ಇಂತೂ ಪ್ರೀತಿ ಬಂತು. ಈ ಮೂವಿಗೂ ಕೂಡ ಹೀರೋ ವೈಜ್ಗೆ ಇವರೇ ಧ್ವನಿ ನೀಡ್ತಾರೆ. ರಥಸಪ್ತಮಿ, ಹಿಟ್ಲರ್ ಕಲ್ಯಾಣ, ಪಾರು, ನಾನಿನ್ನ ಬಿಡಲಾರೆ, ವಿದ್ಯಾವಿನಾಯಕ, ಕೃಷ್ಣ ರುಕ್ಕು ಇನ್ನು ಮೊದಲಾದ ಸೀರಿಯಲ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತಿರುವ ಇವರ ಎಲ್ಲ ಧಾರಾವಾಹಿಗಳು ಸಹ ಕನ್ನಡದ ಹೆಣ್ಣು ಮಕ್ಕಳಿಗೆ ತುಂಬಾ ಫೇವರಿಟ್ ಧಾರಾವಾಹಿಗಳಾಗಿವೆ. ಇತ್ತೀಚೆಗೆ ಅಷ್ಟೇ ಗೋವಾ ಪ್ರವಾಸಕ್ಕೆ ಹೋಗಿದ್ದ ದಿಲೀಪ್ ರಾಜ್ ಅವರಿಗೆ ಎದೆನೋವು ಬರುತ್ತೆ. ಲೈಫಲ್ಲಿ ತುಂಬಾ ಶಿಸ್ತು ಹೊಂದಿರುವ ಹಾಗೂ ಆರೋಗ್ಯದ ಬಗ್ಗೆ ಅಷ್ಟೇ ಕಾಳಜಿ ಮಾಡುವ ದಿಲೀಪ್ ರಾಜರು ಹಾಸ್ಪಿಟಲ್ಗೆ ತೋರಿಸಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುತ್ತಾರೆ. ಹಿಂದಿನ ದಿನ ನೈಟ್ ಎಲ್ಲ ನಾರ್ಮಲ್ ಆಗಿದ್ದ ದಿಲೀಪ್ ರಾಜ್ ಅವರು ಊಟ ಮಾಡಿ ಎಂದಿನಂತೆ ಆರಾಮಾಗಿ ಮಲಗಿರ್ತಾರೆ. ಆದರೆ ಬೆಳಗಿನ ಜಾವ 5:30ಕ್ಕೆ ಎದೆನೋವು ತೀವ್ರವಾಗುತ್ತೆ. ಆ ಕೂಡಲೇ ಅವರನ್ನು ಅಪೋಲೋ ಹಾಸ್ಪಿಟಲ್ಗೆ ಶ್ರೀವಿದ್ಯಾ ಅವರು ಕರೆದುಕೊಂಡು ಹೋಗ್ತಾರೆ. ಆದರೆ ಹಾಸ್ಪಿಟ್ಲಿಗೆ ಹೋಗುವಷ್ಟರಲ್ಲಿ ದಿಲೀಪ್ ರಾಜ್ ಅವರು ಅಲ್ಲಿಗೆ ತಮ್ಮ ಪ್ರಯಾಣವನ್ನು ಮುಗಿಸಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.